ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೃಶ್ಯ ಮೂವಿ ದೊಡ್ಡ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಿತ್ತು. ಮೂಲ ಮಲಯಾಳಂ ಮೂವಿ ಕನ್ನಡ, ಹಿಂದಿ, ತಮಿಳು, ತೆಲುಗಲ್ಲಿ ರೀಮೇಕ್ ಆಗಿ ಎಲ್ಲ ಭಾಷೆಗಳಲ್ಲೂ ಕೂಡ ಸೂಪರ್ ಹಿಟ್ ಆಗುತ್ತೆ. ಹಾಗೆ ದೃಶ್ಯಂ 2 ಮೂವಿ ಕೂಡ ತನ್ನದೇ ಹಳೆಯ ಹಿಸ್ಟರಿಯನ್ನು ರಿಪೀಟ್ ಮಾಡಿ ಸಸ್ಪೆನ್ಸ್, ಥ್ರಿಲ್ಲರ್, ಫ್ಯಾಮಿಲಿ ಡ್ರಾಮಾ ಕ್ಯಾಟಗರಿಯಲ್ಲಿ ಅತಿ ದೊಡ್ಡ ಸಕ್ಸಸ್ಫುಲ್ ಫಿಲ್ಮ್ ಆಗುತ್ತೆ. ಈ 2 ಭಾಗಗಳ ಕನ್ನಡ ರೀಮೇಕಲ್ಲಿ ರವಿಚಂದ್ರನ್ ಅವರು ಆಕ್ಟಿಂಗ್ ಮಾಡಿ ಕನ್ನಡಕ್ಕೂ ದೊಡ್ಡ ಹಿಟ್ ಮೂವಿ ಕೊಡ್ತಾರೆ. ಆದ್ರೆ ಈಗ ಇಂಡಿಯಾದ ಬಹುನಿರೀಕ್ಷಿತ ಚಿತ್ರವಾಗಿರುವ ದೃಶ್ಯಂ ಫ್ರಾಂಚೈಸಿಯ ಬಹುನಿರೀಕ್ಷಿತ ಚಿತ್ರ ದೃಶ್ಯಂ 3 ಮೂವಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡದಾಗಿ ರಿಲೀಸ್ ಆಯಿತು. ಹೀಗಾಗಿ ನೇರವಾಗಿ ಕನ್ನಡಕ್ಕೆ ಡಬ್ ಆಗಿರೋ ದೃಶ್ಯಂ 3 ಮೂವಿ ಇವತ್ತು ನೋಡ್ಕೊಂಡು ಬಂದ್ವಿ. ಮೂವಿ ಮೊದಲಿನ 2 ಭಾಗಗಳಂತೆ ಅಷ್ಟೇ ಸಸ್ಪೆನ್ಸ್ ಥ್ರಿಲ್ಲರ್ ಇಂದ ಕೂಡಿದೆಯಾ? ಈ ಮೂವಿಯ ಸ್ಟೋರಿ ಏನು? ಮೂವಿ ಹೇಗಿದೆ? ಹೇಗಿಲ್ಲ? ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ಮೂವಿ ರಿವ್ಯೂ ಅಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೆ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ದೃಶ್ಯಂನ ಮೊದಲ ಭಾಗದಲ್ಲಿ ತನ್ನ ಕುಟುಂಬಕ್ಕೆ ತೊಂದರೆ ಕೊಟ್ಟು ತನ್ನ ಕುಟುಂಬದವರಿಂದಲೇ ಕೊಲೆಯಾದ ವ್ಯಕ್ತಿಯ ಡೆಡ್ ಬಾಡಿಯನ್ನು ಪೊಲೀಸ್ ಸ್ಟೇಷನ್ ಕೆಳಗೆ ಮುಚ್ಚಿಟ್ಟು ಬುದ್ಧಿವಂತಿಕೆಯಿಂದ ಎಸ್ಕೇಪ್ ಆಗಿದ್ದ ಕನ್ನಡದ ರಾಜೇಂದ್ರ ಪೊನ್ನಪ್ಪ ಅಲಿಯಾಸ್ ಮಲಯಾಳಂನ ಜಾರ್ಜ್ ಕುಟ್ಟಿ. ಎರಡನೇ ಭಾಗದಲ್ಲಿ ಆ ಹೆಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸಿ ಅಲ್ಲಿ ಬೇರೆಯವರ ಹೆಣ ಇಟ್ಟು ಅದರ ಮೇಲೆ ಅವನೇ ಒಂದು ಪುಸ್ತಕ ರೆಡಿಯಾಗುವ ಹಾಗೆ ಪ್ಲಾನ್ ಮಾಡಿ ಪೊಲೀಸರಿಗೆ ದಿಕ್ಕು ತಪ್ಪಿಸಿ ಅವನು ಅವನ ಫ್ಯಾಮಿಲಿ ಜೈಲಿನ ಭೀತಿಯಿಂದ ಎಸ್ಕೇಪ್ ಆಗುವ ಕಥೆ ಹೊಂದಿದವು. ಅದರ ಮುಂದುವರಿದ ಭಾಗವಾದ ದೃಶ್ಯಂ 3 ಎಂದಿನಂತೆ ಜೀತು ಜೋಸೆಫ್ ಅವರ ವಿಭಿನ್ನ ಶೈಲಿಯ ನಿರ್ದೇಶನದಲ್ಲಿ ಅಷ್ಟೇ ಅದ್ಭುತವಾದ ಮೋಹನ್ ಲಾಲ್ ಹಾಗೂ ಮೀನಾ ಅವರ ನಟನೆಯಲ್ಲಿ ಸಖತ್ತಾಗಿ ಮೂಡಿ ಬಂದಿದೆ. ನಮ್ಮ ಕರ್ನಾಟಕದಲ್ಲೂ ಎಲ್ಲ ಶೋಗಳು ಹೌಸ್ಫುಲ್ ಆಗ್ತಿವೆ. ಕನ್ನಡ ಡಬ್ಬಿಂಗ್ ಚೆನ್ನಾಗಿದೆ. ಬೆಂಗಳೂರಲ್ಲಿ ಅಷ್ಟೇ 5 ಲ್ಯಾಂಗ್ವೇಜ್ ಅಲ್ಲಿ ಕೂಡ ದೃಶ್ಯಂ 3 ರಿಲೀಸ್ ಆಗಿದೆ. ಕರ್ನಾಟಕದ ಎಲ್ಲ ದೊಡ್ಡ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡದಲ್ಲೇ ರಿಲೀಸ್ ಆಗಿದೆ. ದೃಶ್ಯಂ 2 ಮೂವಿ ಎಲ್ಲಿಗೆ ಮುಗಿದಿತ್ತು ಅಲ್ಲಿಂದನೇ ಆರಂಭವಾಗುವ ದೃಶ್ಯಂ 3 ಮೂವಿಯಲ್ಲಿ ಈ ಸಲ ಆದ್ರೂ ಜಾರ್ಜ್ ಕುಟ್ಟಿ ಹಾಗೂ ಆತನ ಫ್ಯಾಮಿಲಿ ಮರ್ಡರ್ ಕೇಸಲ್ಲಿ ಪೊಲೀಸರೇ ಸಿಕ್ಕಿ ಬೀಳ್ತಾರಾ ಅಥವಾ ಜಸ್ಟ್ 4ನೇ ಕ್ಲಾಸ್ ಓದಿರುವ ಜಾರ್ಜ್ ಕುಟ್ಟಿ ಮತ್ತೆ ತನ್ನ ತಲೆ ಉಪಯೋಗಿಸಿ ಅದರಿಂದ ಪಾರಾಗಿ ತನ್ನ ಕುಟುಂಬವನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ ಎಂಬ ಕುತೂಹಲದಿಂದ ಕಾಯುತ್ತಾ ಇದ್ದ ಸಿನಿಮಾ ಪ್ರೇಕ್ಷಕರಿಗೆ ಇಲ್ಲಿ ಮತ್ತೊಮ್ಮೆ ಸಾಕಷ್ಟು ಥ್ರಿಲ್ಲರ್, ಸಸ್ಪೆನ್ಸ್ ಅನ್ನು ನೀಡಿ ಭರ್ಜರಿ ಎಂಟರ್ಟೈನ್ಮೆಂಟ್ ಅನ್ನು ನೀಡಲಾಗುತ್ತೆ. ಜನರಲ್ಲಿ ವಿಪರೀತ ಕ್ಯೂರಿಯಾಸಿಟಿ ಇದ್ದ ಕಾರಣ ರಿಲೀಸ್ ಆದ ಎಲ್ಲ ಕಡೆ ಈ ಮೂವಿ ಭರ್ಜರಿ ಸೌಂಡ್ ಮಾಡ್ತಾ ಇದೆ. ದೃಶ್ಯಂ 3 ಮೂವಿಯ ಕಥೆ ಏನು ಅಂತ ನೋಡುವುದಾದರೆ, ಈ ಕೇಸ್ನಿಂದ ಪಾರಾದೆವು ಅಂತ ಆತನ ಫ್ಯಾಮಿಲಿ ಆರಾಮಾಗಿದ್ದರೆ ಯಾವಾಗ ಏನಾಗುತ್ತೆ ಎಂದು ನೆಮ್ಮದಿ ಕಳೆದುಕೊಂಡು ಭಯದಲ್ಲೇ ಬದುಕುವ ಜಾರ್ಜ್ ಕುಟ್ಟಿ ಜೀವನ ಈಗ ಕೇವಲ ಭಯ ಮತ್ತು ಅನಿಶ್ಚಿತತೆಯಲ್ಲಿ ಬದುಕು ನಡೀತಾ ಇರುತ್ತೆ. ಯಾರಾದ್ರೂ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರಾ? ಯಾರಾದ್ರೂ ಸೀಕ್ರೆಟ್ ಆಗಿ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಾ? ಯಾರು ಯಾವಾಗ ಈ ಕೇಸ್ ಓಪನ್ ಮಾಡ್ತಾರೆ ಎಂಬ ಗೊಂದಲ, ಟೆನ್ಷನ್ ನಲ್ಲೇ ಕಾಲ ಕಳೆಯುವ ಜಾರ್ಜ್ ಕುಟ್ಟಿಯ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಗಳನ್ನು ತುಂಬಾ ತೀವ್ರವಾಗಿ, ಭಾವನಾತ್ಮಕವಾಗಿ ಇಲ್ಲಿ ಕಟ್ಟಿಕೊಡಲಾಗಿದೆ. ಹೀಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಡೇಂಜರ್ ಝೋನ್ ನಲ್ಲಿರುವ ಜಾರ್ಜ್ ಕುಟ್ಟಿಗೆ ಊಹಿಸಲಾಗದ ಹೊರಗಿನ ಬೆದರಿಕೆಗಳು ಬರ್ತವೆ. ಆತನಿಗಾಗಿ ಒಂದಿಷ್ಟು ಶಾಕಿಂಗ್ ಇನ್ಸಿಡೆಂಟ್ಗಳು ಕಾಯ್ತಾ ಇರ್ತವೆ. ಇದೆಲ್ಲದರಿಂದ ಮತ್ತೆ ಅವನ ಕುಟುಂಬದ ನೆಮ್ಮದಿ ಹಾಳಾಗಿ ಮುಂದೆ ತನ್ನ ಕುಟುಂಬವನ್ನು ಕಾಪಾಡುವ ಸವಾಲುಗಳು ಅವನಿಗೆ ಎದುರಾಗ್ತವೆ. ಇಲ್ಲಿಂದ ಮತ್ತೆ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಜಾರ್ಜ್ ಕುಟ್ಟಿ ತನ್ನದೇ ಮೈಂಡ್ ಗೇಮ್ಗಳನ್ನು ಆಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗಾಗಿ ಈ ಮೂವಿಯಲ್ಲಿ ತುಂಬಾ ಸಸ್ಪೆನ್ಸ್, ಥ್ರಿಲ್ಲರ್ ಅಂಶಗಳಿದ್ದು ಸಾಕಷ್ಟು ಟ್ವಿಸ್ಟ್ಗಳನ್ನು ಹೊಂದಿರುವ ದೃಶ್ಯಂ 3 ಮೂವಿ ಸಖತ್ತಾಗಿದೆ. ಜಾರ್ಜ್ ಕುಟ್ಟಿ ಪಾತ್ರದಲ್ಲಿ ಆಕ್ಟಿಂಗ್ ಮಾಡಿರುವ ಮೋಹನ್ ಲಾಲ್ ಅವರು ಮೌನ ಮತ್ತು ಫೇಸ್ ಎಕ್ಸ್ಪ್ರೆಷನ್ ಗಳಿಂದಲೇ ಇಡೀ ಫಿಲಮ್ ಅನ್ನೇ ಹ್ಯಾಂಡಲ್ ಮಾಡಿಬಿಡ್ತಾರೆ. ಅವರ ಇಂಟೆನ್ಸಿಟಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾದ ದೊಡ್ಡ ಶಕ್ತಿ. ಎಮೋಷನ್ ಸೀನಲ್ಲಂತೂ ಅವರ ಆಕ್ಟಿಂಗ್ ಹಾರ್ಟ್ ಟಚ್ ಆಗುವಂತಿದೆ. ಹಾಗೆ ಡೈರೆಕ್ಟರ್ ಜೀತು ಜೋಸೆಫ್ ಅವರು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವ ಸ್ಟೋರಿ ಮಾಡಿ ಸ್ಕ್ರೀನ್ ಪ್ಲೇ ಮೇಲೂ ಕೂಡ ತುಂಬಾ ಗ್ರಿಪ್ ಇಟ್ಕೊಂಡು ಮಾಡಿರುವ ಮೂವಿ ಪ್ರೇಕ್ಷಕರನ್ನು ಸೀಟಿನ ತುದಿಗೆ ಕೂರಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಮೀನಾ ಸೇರಿದಂತೆ ಉಳಿದ ಕಲಾವಿದರ ಪಾತ್ರವು ಕತೆಗೆ ಅನುಗುಣವಾಗಿ ಕತೆಗೆ ಬೇಕಾದಷ್ಟೇ ಇದೆ. ಹಾಗೆ ಪ್ರತಿಯೊಬ್ಬರ ಅಭಿನಯ ಕೂಡ
ಕಥೆಗೆ ಸಾಕಷ್ಟು ಪೂರಕವಾಗಿದೆ. ಇವಿಷ್ಟು ಈ ಮೂವಿಯ ಪಾಸಿಟಿವ್ ಅಂಶಗಳಾದರೆ, ಈಗ ಈ ಮೂವಿಯ ನೆಗೆಟಿವ್ ಅಂಶಗಳನ್ನು ನೋಡೋಣ. ದೃಶ್ಯಂ 3 ಮೂವಿಯ ಫಸ್ಟ್ ಹಾಫ್ ತುಂಬಾ ಸ್ಲೋ ಆಗಿ ರನ್ ಆಗುತ್ತೆ. ಒಂದಿಷ್ಟು ಸೀನ್‌ಗಳನ್ನು ಎಳೆದ ಹಾಗೆ ಅನಿಸುತ್ತೆ. ಆಕ್ಚುಲಿ ದೃಶ್ಯಂ 2 ಮತ್ತು ದೃಶ್ಯಂ 1 ಮೂವಿಗಳು ಸಹ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಸ್ಲೋ ಆಗಿ ರನ್ ಆಗ್ತವೆ. ಹಾಗೆ ದೃಶ್ಯಂ 3 ಕೂಡ ಕಂಟಿನ್ಯೂ ಆಗಿ ಕೆಲವರಿಗೆ ಬೋರ್ ಹೊಡಿಸೋ ಚಾನ್ಸಸ್ ಕೂಡ ಇಲ್ಲಿ ಉಂಟಾಗುತ್ತೆ. ಒಂದು ಟೈಮ್ ಫ್ಯಾಮಿಲಿ ಸಮೇತ ಎಲ್ಲರೂ ಕುತ್ಕೊಂಡು ನೋಡುವಂತ ಮೂವಿ ಇದಾಗಿದೆ. ಈ ವಾರ ನೀವು ಯಾವುದಾದ್ರು ಒಂದು ಒಳ್ಳೆ ಮೂವಿ ನೋಡ್ಬೇಕು ಅನ್ಕೊಂಡ್ರೆ ಖಂಡಿತವಾಗಿ ಈ ಮೂವಿನ ಕನ್ನಡದಲ್ಲೇ ನೋಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು, ಏನಿಲ್ಲ ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹಾಗೆ ಇದರ ಕಲೆಕ್ಷನ್ ರಿಪೋರ್ಟ್ ಅನ್ನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು. ಟೇಕ್ ಕೇರ್.